ನಮಸ್ಕಾರ ವಿದ್ಯಾರ್ಥಿಗಳೇ. ಹೆಕ್ಸಾಗೋನಲ್ ಬೋಲ್ಟ್ ಮತ್ತು ನಟ್ ಮೆಟ್ರಿಕ್ ವಿಧಾನ ಮತ್ತು ಜೋಡಣೆಯ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನೀವು ಡೈಸ್ ಮತ್ತು ಟ್ಯಾಪ್ ಸೆಟ್ ಬಳಸಿ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಥ್ರೆಡ್ಗಳನ್ನು ಕತ್ತರಿಸಲು ಸಾಧ್ಯ. ಮಟೀರಿಯಲ್ಸ್ ಅಂಡ್ ಇಕ್ವಿಪ್ಮೆಂಟ್: ಲೇತ್, ಡೈ ಸ್ಟಾಕ್, ಟ್ಯಾಪ್ಸ್, ಟ್ಯಾಪ್ wrench, bench vise. Process. Task 1. ಹೆಕ್ಸಾಗೋನಲ್ ಜಾಬ್ ಗಾತ್ರವನ್ನು ಪರಿಶೀಲಿಸಿ. ತ್ರಿಜ್ಯ ಚೆಕ್ನಲ್ಲಿ ಜಾಬ್ ಅನ್ನು ಹಿಡಿದುಕೊಳ್ಳಿ, ಅದನ್ನು ಫೇಸ್ ಮಾಡಿ. ಕೊಟ್ಟಿರುವ ರೇಖಾಚಿತ್ರದ ಪ್ರಕಾರ ಚೇಂಫರ್ ಮಾಡಿ. ಜಾಬ್ ಅನ್ನು ರಿವರ್ಸ್ ಮಾಡಿ ಸುಮಾರು 20 ಮಿಲಿಮೀಟರ್ ಹೊರಗೆ ಇಟ್ಟುಕೊಳ್ಳಿ. ಸರಿಯಾದ ಒಟ್ಟು ಉದ್ದಕ್ಕೆ ಫೇಸ್ ಮಾಡಿ. ಟ್ವೆಂಟಿ 22 ಮಿಲಿಮೀಟರ್ ಉದ್ದವನ್ನು ತಿರುಗಿಸಿ. ಕೊನೆಯಲ್ಲಿ 1:45 ಡಿಗ್ರಿನಲ್ಲಿ ಚೇಂಫರ್ ಮಾಡಿ. ಡಿ ಚೆಕ್ ನಿಂದ ಜಾಬ್ ಅನ್ನು ರಿಲೀಸ್ ಮಾಡಿ. ನೈಂಟಿ ಡಿಗ್ರಿ ವರ್ಟಿಕಲ್ ಪೊಸಿಷನ್ ಅನ್ನು ಪರಿಶೀಲಿಸಲು ಪ್ರಯತ್ನಿಸಿ. ಚೌಕವನ್ನು ಬಳಸಿಕೊಂಡು ಬೆಂಚ್ ವೈಸ್ ನಲ್ಲಿ ಜಾಬ್ ಅನ್ನು ಹೋಲ್ಡ್ ಮಾಡಿ. ಡೈ ಸೆಟ್ ಅನ್ನು ಬಳಸಿಕೊಂಡು ಎಂ 10x1.5 ರಿಂದ 20 mm ಉದ್ದದ ಥ್ರೆಡ್ ಮಾಡಿ. ವೈಸ್ ಮತ್ತು ಡಿಬರ್ ನಿಂದ ಜಾಬ್ ಅನ್ನು ತೆಗೆದುಹಾಕಿ. ಟಾಸ್ಕ್ 2. ರಾ ಮಟೀರಿಯಲ್ ಅನ್ನು ಪರಿಶೀಲಿಸಿ. ತ್ರಿಜ್ಯ ಚೆಕ್ನಲ್ಲಿ ಜಾಬ್ ಅನ್ನು ಹೋಲ್ಡ್ ಮಾಡಿ ಮತ್ತು ಅದನ್ನು ಫೇಸ್ ಮಾಡಿ. ಎಂಡ್ ಅನ್ನು ಫೇಸ್ ಮತ್ತು ಚೇಂಫರ್ ಮಾಡಿ. ಫೇಸ್ ಮೇಲೆ ಸೆಂಟ್ರಲ್ ಡ್ರಿಲ್ ಮಾಡಿ. ಡ್ರಿಲ್ 8.5 mm ಕೌಂಟರ್ ಸಿಂಕ್ ಟೂಲ್ ಬಳಸಿ ಚೇಂಫರ್. ಜಾಬ್ ಅನ್ನು ರಿವರ್ಸ್ ಮಾಡಿ.
ಒಟ್ಟು ಉದ್ದವನ್ನು ಸರಿಪಡಿಸಲು ಫೇಸ್ ಮಾಡಿ. ಚೆಕ್ನಿಂದ ಜಾಬ್ ಅನ್ನು ರಿಲೀಸ್ ಮಾಡಿ. ಬೆಂಚ್ ವೈಸ್ ನಲ್ಲಿ ಜಾಬ್ ಅನ್ನು ಹೋಲ್ಡ್ ಮಾಡಿ. ಹ್ಯಾಂಡ್ ಟ್ಯಾಪ್ ಸೆಟ್ ಅನ್ನು ಬಳಸಿಕೊಂಡು ಥ್ರೆಡ್ ಎಂ 10 × 1.5 ಅನ್ನು ರೂಪಿಸಿ. ವೈಸ್ ಮತ್ತು ಡಿಬ್ಬರ್ನಿಂದ ಜಾಬ್ ಅನ್ನು ತೆಗೆದುಹಾಕಿ. ಟಾಸ್ಕ್ನೊಂದಿಗೆ ಟಾಸ್ಕ್ 1 ಅನ್ನು ಪರಿಶೀಲಿಸಿ. ಡೈಸ್ ಮತ್ತು ಟ್ಯಾಪ್ ಸೆಟ್ ಅನ್ನು ಬಳಸಿಕೊಂಡು ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಥ್ರೆಡ್ಗಳನ್ನು ಹೇಗೆ ಕತ್ತರಿಸುವುದು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ನಾವು ಕಲಿಯುತ್ತೇವೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.